Now, details from Karnataka. Well, the state, as we know, is battling drought. So the ministers here, in fact, are making one controversial statement after the other. Shivanand Patil is the latest one. He was addressing a public rally and he made an insensitive remark that farmers wish for drought year after year so that the loans get waived. Heading out of the Congress government, the Karnataka BJP said the Chief Minister's cabinet is full of fools, adding that the Siddaramaiah government is anti-farmer. Now, this isn't the first time Shivanand Patil has made an insensitive comment on farmers. This September earlier, he'd also sparked a controversy by saying that farmer suicides in the state had gone up after the state government hiked the compensation for these deaths. ಮನುಷ್ಯನ ಒಂದು ಸ್ವಭಾವ ಈಗ ಬಡವರು ಇರ್ತಾರೆ ಪರಿಹಾರ ಇಲ್ಲಿ ಆ ರೀತಿ ಸಿಕ್ಕದೇ ಇದ್ರೆ ಇಲ್ಲೇನಾದರೂ ಸಿಗ್ಬೋದು ಅನ್ನುವಂಥ ಒಂದು ನ್ಯಾಚುರಲ್ ಫೀಲಿಂಗ್ ಇರುತ್ತೆ ಅದಕ್ಕೊಂದು ಪ್ರಯತ್ನ ಮಾಡ್ತಾರೆ ಆದರೆ ಅದನ್ನು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ 2015ಕ್ಕಿಂತ ಪೂರ್ವದಲ್ಲಿ ಪರಿಹಾರ ಮೊತ್ತನೂ ಕಡಿಮೆ ಇತ್ತು ಪರಿಹಾರನೂ ಸಿಗ್ತಿರಲಿಲ್ಲ ಆ ಸಂದರ್ಭದಲ್ಲಿ ಇಷ್ಟು ವರದಿ ಆಗ್ತಿರಲಿಲ್ಲ 2015 ನಂತರ ನಾವೇನು 5 ಲಕ್ಷ ರೂಪಾಯಿ ಪರಿಹಾರ ಕೊಡೋಕೆ ಪ್ರಾರಂಭ ಮಾಡಿದ್ವಿ ಆ ಸಂದರ್ಭದಿಂದ ವರದಿ ಜಾಸ್ತಿ ಆಗ್ತಾ ಇದ್ದಾವೆ ವಿನ ಇದರಲ್ಲಿ ಸತ್ಯಾಂಶ ಬಹಳ ಕಡಿಮೆ ಇದೆ ಕರೆಂಟು ಬುಕ್ಕಟ್ಟವೆ ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು ಗೊಬ್ಬರನೂ ಕೊಟ್ಟರು ಇನ್ನು ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಆಸೆ ಇರ್ತದೆ ಮಗನ ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ ಹಂಗೆ ಬಯಸ್ಬಾರ್ದು ಅದ್ರಾಗೇನು ನೀವು ಬ್ಯಾಡ ಅಂದ್ರೆ 3-4 ವರ್ಷಕ್ಕೆ ಒಂದು ಸರ್ತಿ ಬಂದೇ ಬರ್ತದೆ ಆದರೂ ಈ ಸರ್ತಿ ಬಂದದ್ದು ನೋಡಿದ್ರೆ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನೂ ಹೇಳಿಬಿಟ್ಟ ಮೀಡಿಯಂ ಟರ್ಮ್ ಲೋನಿಗೆ ಮಧ್ಯಮ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ ಅತ್ಯಂತ ಬೇಜವಾಬ್ದಾರಿಯುತವಾದಂಥ ಹೇಳಿಕೆ ಈ ರೀತಿ ದೊಡ್ಡ ಸ್ಥಾನದಲ್ಲಿರೋರು ಮಾತಾಡಬಾರ್ದು ಯಾಕಂದ್ರೆ ಸರ್ಕಾರ ಏನು ಕೊಡ್ತದೆ ಏನಿಲ್ಲ ಯಾವುದೇ ಸರ್ಕಾರ ಇರಲಿ ಅದಕ್ಕೊಂದು ಲಿಮಿಟೇಷನ್ ಇರ್ತದೆ ರೈತರು ಸಮೃದ್ಧವಾಗಿ ಬೆಳೆದ್ರೆ ಅದು ದೇಶಕ್ಕೂ ಅನುಕೂಲ ಮತ್ತು ಅವರಿಗೂ ಅನುಕೂಲ ಯಾರ ಕಡೆಗೆ ಕೈ ಒಡ್ಡುವಂಥ ಪ್ರಶ್ನೆ ಬರುವುದಿಲ್ಲ ಹಾಗಾಗಿ ಈ ರೀತಿ ಹೇಳಬಾರದು ಶಿವಾನಂದ ಪಾಟೀಲರು ತಮ್ಮ ಹೇಳಿಕೆಯನ್ನು ಹಿಂಪಡೆದು ಕ್ಷಮೆ ಯಾಚಿಸಬೇಕು ಸಾಕಷ್ಟು ಸದ್ದು ಮಾಡ್ತಿರೋದು ಹಿಜಾಬ್ ಹೇಳಿಕೆ ಸರ್ ಒಂದು ಕಡೆ I strongly condemn the statement of the Minister Shivanand Patil. It clearly shows recklessness of a responsible minister. Such an irresponsible statement regarding farmers is really unpardonable. I demand Honorable Chief Minister to call this minister immediately, ask him to apologize to the farmers of the state, and also I demand Chief Minister should take the resignation of the concerned minister, because this is not the first time. ರೈತರು ಪದೇ ಬರಗಾಲ ಬರಲಿ ಅಂತ ಹೇಳಿ ಆಸೆ ಪಡ್ತು ಕಾಯ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಬಹಳ ಅಹಂಕಾರದ ಮಾತು ರೈತರಿಗೆ ಅವಮಾನ ಮಾಡ್ತಕ್ಕಂಥ ಮಾತನ್ನ ಆಡಿದ್ದಾರೆ ಅವರು ನಮಗೆ ಯಾವುದನ್ನು ಪುಕ್ಷಟೆ ಕೊಡೋದು ಬೇಡ ನಾವೇ ಸರ್ಕಾರಕ್ಕೆ ಸಾಲ ಕೊಡ್ತೀವಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ನಾವು 5 ಲಕ್ಷ ಕೊಡ್ತಾರಲ್ಲ ನಾವು 50 ಲಕ್ಷ ಕೊಡ್ತೀವಿ 50 ಲಕ್ಷ ಕೊಟ್ಟರೆ ನೀವು ಆತ್ಮಹತ್ಯೆ ಮಾಡ್ಕೊಂತೀರೇನ್ರಿ ಸಚಿವರೇ ಮೊದಲು ಈ ಮಾತನ್ನ ವಾಪಸ್ ತಕೊಳ್ಳಿ ನಿಮ್ಮ ಮಂತ್ರಿಗಿರಿಗೆ ನಿಮ್ಮ ಘನತೆಗೆ ತಕ್ಕದಲ್ಲ ಆ ಮಾತು ವಾಪಸ್ ತಕೊಳ್ಳಿ ಇಲ್ಲ ಅಂದ್ರೆ ಕ್ಷಮೆ ಕೇಳಿ ರೈತರನ್ನ ಇಲ್ಲ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ತಮಗೆ ಕೊಡ್ತಾ ಇದ್ವಿ ಹುಷಾರ್. Well, after this huge controversy, Shivanand Patil has said that BJP was twisting his statement. ವಿರೋಧಿ ಪಕ್ಷಗಳಿಗೆ ಬೇರೆ ಕೆಲಸ ಇಲ್ಲ ಈಗ ಹೇಗಾದ್ರೂ ಮಾಡಿ ರೈತರನ್ನ ಮನವೊಲಿಸ್ತಕ್ಕಂಥದ್ದು ಬೇರೆ ರೀತಿ ಹೇಳಿಕೆ ಕೊಟ್ಟು ರೈತರನ್ನ ನನ್ನ ವಿರೋಧ ಕಟ್ಟತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ವಿರೋಧ ಕಟ್ಟತಕ್ಕಂಥದ್ದು ಕೆಲಸ ಅವರು ನಿರಂತರ ಮಾಡ್ತಾನೆ ಇದ್ದಾರೆ ಇದನ್ನೆಲ್ಲ ಮಾಡೋಕ್ಕಿಂತಲೂ ಅವ್ರಿಗೆ ರಾಜ್ಯದ ರೈತರ ಬಗ್ಗೆ ಕಾಳಜಿ ಇದ್ರೆ ನೀರಾವರಿಗೆ ದುಡ್ಡು ಕೊಡಿಸಿ ಅದೇ ದೇವೇಗೌಡರು ಮಾಡಿರ್ತಕ್ಕಂಥ AIBP ಯೋಜನೆಯನ್ನು ಯಾಕೆ ಬಂದ್ ಮಾಡಿದ್ರು ಮತ್ತೆ ಈಗ ತುಂಗಾಕ ನಿಮ್ಗೆ ಗೊತ್ತದ 5,000 ಕೋಟಿ ಕೊಡಿಸ್ತೀನಿ ಅಂದಿದ್ರು ಕೊಡಿಸಿದ್ರ ಇವರೆಲ್ಲ ಇಂಥ ಕೆಲಸ ಮಾಡೋದು ಬಿಟ್ಟು ಈ ಸಣ್ಣ ವಿಚಾರದಲ್ಲಿ ಯಾರ್ದೋ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡು ಅದನ್ನೇ ಚಂತನ ಮಾತಾಡೋದು ನಾನು ಎಲ್ಲ ಮಾಧ್ಯಮ ಮಿತ್ರರಿಗೂ ಹೇಳ್ತೀನಿ ಇದನ್ನ